ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ಇವತ್ತಿನ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನಪ್ಪ ಅಂತಂದರೆ, ಕ್ರೋಮ್ ಬ್ರೌಸರಲ್ಲಿ YT ಸ್ಟುಡಿಯೋ ಓಪನ್ ಮಾಡೋಕೆ ಹೋದರೆ ಡೈರೆಕ್ಟಾಗಿ ಅದು YT ಸ್ಟುಡಿಯೋಕ್ಕೆ ಹೋಗುತ್ತೆ. ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗಲ್ಲ. ಸೊ ಈ ಥರ ಪ್ರಾಬ್ಲಮ್ ತುಂಬ ಜನಗಳು ಫೇಸ್ ಮಾಡ್ತಾ ಇರ್ತಾರೆ. ಬ್ರೋ ನಮಗೆ YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತಾ ಇಲ್ಲ, ಡೈರೆಕ್ಟಾಗಿ ಅದು YT ಸ್ಟುಡಿಯೋ ಆ್ಯಪ್ಗೆ ಹೋಗ್ಬಿಡುತ್ತೆ. ಸೊ ನಾನು ಕ್ರೋಮ್ ಬ್ರೌಸರಲ್ಲಿ ಏನೋ ಒಂದು ಆಪ್ಷನ್ ನೋಡ್ಕೊತಾ ಇರ್ತೀನಿ, ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ ಇಲ್ಲ ಪ್ರತಿಯೊಂದು ಅಪ್ಡೇಟ್ ನೋಡ್ಕೊತಾ ಇರ್ತೀನಿ. ಸೊ ಆದರೂ ಅದು ಹೋಗ್ತಾ ಇಲ್ಲ, ಡೈರೆಕ್ಟಾಗಿ ಅದು ಇದು YT ಸ್ಟುಡಿಯೋ ಆ್ಯಪಿಗೆ ಹೋಗ್ತಾ ಇರುತ್ತೆ. ಸೊ ಅದನ್ನು ನಾನು ಇವಾಗ ಚೇಂಜ್ ಮಾಡ್ಕೋಬೇಕಾಗಿದೆ ಬ್ರೋ, ತುಂಬ ಪ್ರಾಬ್ಲಮ್ ಆಗಿದೆ ಅಂತಂದು ತುಂಬ ಜನ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ತಲೆ ಕೆಡಿಸ್ಕೋಬೇಡಿ. ನೀವು ಅದನ್ನು ಯಾವ ಥರ ಆನ್ ಮಾಡ್ಕೊಳ್ಳೋದು ಅಂತಂದರೆ, ಇವಾಗ ಡೈರೆಕ್ಟಾಗಿ YT ಸ್ಟುಡಿಯೋ ಓಪನ್ ಆಗಿದೆ ಕ್ರೋಮಲ್ಲಿ, ನಿಮ್ಮ YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳೋದಕ್ಕೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಆಲ್ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕ್ತರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲದಾಗಿ ನೀವು ಸೆಟ್ಟಿಂಗ್ ಅನ್ನೋ ಆಪ್ಷನನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೆಟ್ಟಿಂಗ್ ಅನ್ನೋ ಆಪ್ಷನನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆ್ಯಪ್ಸ್ ಆ್ಯಂಡ್ ನೋಟಿಫಿಕೇಶನ್ ಒಂದು ಆಪ್ಷನ್ ಇದೆಯಲ್ಲ, ಸೊ ಕೆಲವೊಬ್ಬರು ಮೊಬೈಲಲ್ಲಿ ಈ ಥರ ಒಂದು ಆಪ್ಷನ್ ಇರೋಲ್ಲ. ಸೊ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಪ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲೆಲ್ಲ ಆ್ಯಪ್ಸ್ಗಳು ಬರ್ತವೆ. ಸೊ ನೀವು ಇದರಲ್ಲಿ ಸಿ ಆಲ್ ಆ್ಯಪ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಮೇಲ್ಗಡೆ ಸರ್ಚ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ. ಇವಾಗ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು YT ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಾವು YT ಅಂತ ಹೊಡೆದ ತಕ್ಷಣ ಅದು ಆ್ಯಪು ಓಪನ್ ಆಯಿತು. ಸೊ YT ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. YT ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಈ ಎಂಟರ್ ಪೇಜಲ್ಲಿ ನಿಮ್ಗೆ ಕಾಣಿಸ್ತಿರೋದು ಕೆಳಗಡೆ ಓಪನ್ ಬೈ ಡಿಫಾಲ್ಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾವು ಮಾರ್ಕ್ ಮಾಡೋಕ್ಕೆ ಬರೋಲ್ಲ ಸೆಟ್ಟಿಂಗಲ್ಲಿ. ಸೊ ಕ್ಲಿಕ್ ಮಾಡ್ತಾ ಇರ್ತೀವಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಓಪನ್ ಸಪೋರ್ಟೆಡ್ ಲಿಂಕ್ಸ್ ಅಂತಿದೆಯಲ್ಲ, ಸೊ ಇದು ಓಪನ್ ಇನ್ ದಿಸ್ ಆ್ಯಪ್ ಅಂತಿದೆ. ಸೊ ಇದನ್ನು ನಾವು ಯಾವ ಥರ ಸೆಟ್ಟಿಂಗನ್ನು ಆನ್ ಮಾಡ್ಕೋಬೇಕಾಗತ್ತೆ ಅಂತಂದರೆ, 3 ಆಪ್ಷನ್ಗಳು ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಓಪನ್ ಇನ್ ದಿಸ್ ಆ್ಯಪ್ ಅಂತಿದೆ. ಸೊ ಇನ್ನೊಂದು ಆಸ್ಕ್ ಎವ್ರಿ ಟೈಮ್ ಅಂತಿದೆ. ಸೊ ಇನ್ನೊಂದು ಡೋಂಟ್ ಓಪನ್ ಇನ್ ದಿಸ್ ಆ್ಯಪ್ ಅಂತಿದೆ. ಅಂದರೆ ಇದರಲ್ಲಿ ನೀವು ಮೊದಲನೇದು ಕ್ಲಿಕ್ ಮಾಡಿದ್ರೆ, ಓಪನ್ ಇನ್ ದಿಸ್ ಆ್ಯಪ್ ಅಂತ ಕ್ಲಿಕ್ ಮಾಡಿದ್ರೆ, ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲಲ್ಲಿ ನೋಡಿದ್ರೆ YT ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ರೆ ಸಾಕು, ಡೈರೆಕ್ಟ್ಲಿ YT ಸ್ಟುಡಿಯೋ ಆ್ಯಪ್ಗೆ ಹೋಗ್ಬಿಡುತ್ತೆ. ಸೊ ಆಸ್ಕ್ ಎವ್ರಿ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ, ಅದು ನೀವು YT ಸ್ಟುಡಿಯೋ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ, ಸೊ ಅದರಲ್ಲಿ ನಿಮಗೆ ಕ್ರೋಮಲ್ಲಿ ಓಪನ್ ಮಾಡ್ಬೇಕಾ ಅಥವಾ YT ಸ್ಟುಡಿಯೋ ಆ್ಯಪ್ಗೆ ಹೋಗ್ಬೇಕಾ ಅಂತ ಕೇಳುತ್ತೆ ಅದು. ಸೊ ಅದು ಬೇಡಪ್ಪ ಅಂತಂದರೆ ಡೋಂಟ್ ಓಪನ್ ಇನ್ ದಿಸ್ ಆ್ಯಪ್ ಅಂತಿದೆಯಲ್ಲ, ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಅದು ಗೂಗಲಲ್ಲೇ ಓಪನ್ ಆಗುತ್ತೆ. ಈ ಆ್ಯಪ್ ಮಾತ್ರ ಬರೋಲ್ಲ. ಯಾಕಂತಂದರೆ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನೀವು, ಡೋಂಟ್ ಓಪನ್ ಇನ್ ದಿಸ್ ಆ್ಯಪ್ ಅಂತ. ಸೊ ನಾನಿವಾಗ YT ಸ್ಟುಡಿಯೋ ನಾನು ಇದು ಕ್ರೋಮಲ್ಲಿ ನೋಡಬೇಕು ಅಥವಾ ಆ್ಯಪಲ್ಲಿ ಎರಡರಾಗೂ ನೋಡ್ಬೇಕಂತಂದರೆ ಆಸ್ಕ್ ಎವ್ರಿ ಟೈಮ್ ಅಂತಿದೆಯಲ್ಲ, ಸೊ ಇದರಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆ ಟೈಮಲ್ಲಿ ಮಾತ್ರ ನಾನು ಯಾವುದ್ರಲ್ಲಿ ನೋಡ್ಕೋಬೇಕಂತ ನಾನೇ ಡಿಸೈಡ್ ಮಾಡ್ಕೊಂಡು ನಾನೇ ಕ್ಲಿಕ್ ಮಾಡ್ಕೋಬೋದು. ಸೊ ನೀವು ಇದೇ ಥರ ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡ್ರೆ ಸಾಕು, ನೀವು ಯಾವ ಥರ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಅದೇ ಥರ ನಿಮಗೆ ಅದು ಆಪ್ಷನ್ಗಳು ಕೇಳುತ್ತೆ. ಅದರಲ್ಲಿ ನೀವು ಜಸ್ಟ್ ಒನ್ಸ್ ಅಂತಂದು ಸೆಲೆಕ್ಟ್ ಮಾಡಿದ್ರೆ ಸಾಕು. ನೀವು YT ಸ್ಟುಡಿಯೋ ಆ್ಯಪಲ್ಲಿ ಓಪನ್ ಮಾಡ್ತೀನಿ ಅಂದರೆ YT ಸ್ಟುಡಿಯೋಲ್ಲಿ ಓಪನ್ ಆಗುತ್ತೆ, ಇಲ್ಲ ಕ್ರೋಮಲ್ಲಿ ಓಪನ್ ಮಾಡ್ತೀನಿ ಅಂದರೆ ಕ್ರೋಮಲ್ಲಿ ಓಪನ್ ಆಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ ಅಷ್ಟೇ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ. ಸೊ ಇದೇ ಥರ ತುಂಬ ಸಿಂಪಲ್ಲಾಗಿ ಸೆಟ್ಟಿಂಗಲ್ಲಿ ಹೋಗಿ ಆ ಥರ ಒಂದು ಆಸ್ಕ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ನೀವು ಯಾವಾಗ ಬೇಕೋ ಅವಾಗ ನಿಮಗೆ YT ಸ್ಟುಡಿಯೋ ಬೇಕಂದ್ರೆ YT ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೋಬೋದು, ಕ್ರೋಮ್ ಬ್ರೌಸರಲ್ಲಿ ಬೇಕಾದ್ರೆ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಬೋದು. ಸೊ ಇಷ್ಟೇ ಸಿಂಪಲ್. ವಿಡಿಯೋ ಅಷ್ಟಾಗಿದ್ದರೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳವ್ರು ಶೇರ್ ಮಾಡಿಬಿಡಿ. ಅವರು ಪಾಪ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಸೊ ಒಬ್ರಿಗೆ ಹೆಲ್ಪ್ ಆಗೋದನ್ನ ಮಾಡಿ. ಬಾಯ್, ಟೇಕ್ ಕೇರ್, ನೆಕ್ಸ್ಟ್ ಸಿಗೋಣ.